ಏನು ಮೇಡಮರು ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಮಾಡೋಕ್ಕೆ ಏನು ಕೆಲಸ ಇಲ್ಲ. ಇನ್ನೇನು ಮಾಡಿಯ ನೀನು ತಾನೇ? ಹೆಂಗ ಮಾಡಾಕ್ತಾಳೆ, ನಾ ದುಡ್ದು ಹಾಕೊಂಡು ಹಾಕ್ತೀನಿ. ಆರಾಮಾಗಿ ಕೂತಿರು ರಾಣಿ ಹಂಗೆ. ನಿನಗೆ ಒಂಥರ ಅನ್ನಿಸ್ತದೆ, ಯಾಕೆ ಬಾಯಿ ಮುಚ್ಕೊಂಡು ಇರೋಕ್ಕಾಗಿಲ್ವಾ? ಏ ತಂದು ದಬಾಕನ್ನಂಗೆ ಆಡ್ತೀಯಲ್ಲ? ಹಾಂ, ಓಹೋ ತಂದಾಕತ್ ನನ್ನ ಮಗ. ಇವನು ನೋಡು ಇವನೇ ದಬಾಕನ್ನಂಗೆ ಆಡ್ತಾನೆ. ಮಾತಾಡ್ದಂತ ಇನ್ನವಂತ ತಂದ ನಮ್ಮಿ. ನನ್ನಂಗೆ ದುಡಿಲಿ, ನನ್ನಂಗೆ ನೋಡ್ಕೊಳ್ಳಿ ಹೇಳ್ತೀಯ. ನೀನು ರಾಣಿ ನೋಡ್ಕೊಂಡಿಲ್ವಾ? ನೋಡು, ಮದುವೆ ಆದಾಗ ಹಿಂಗಿದ್ದೆ ಇಟೇಟಪ್ಪ. ಈಗ ನೋಡಮ್ಮಿ ಹೆಂಗಿದ್ಯಾ? ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಾನು. ನನ್ನ ಹೆಂಗೆ ಅಂತೀಯಲ್ಲಮ್ಮಿ ನೀನು? ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಮಾನ ಮರ್ಯಾದಿಲ್ದವರಾನೆ ವಾರ ಗಂಟ್ಲೆ ಊರು ತಿರ್ಕೊಂಡು ಬರೋ ನೀನು ಇವು ನನಗೆ ತಂದಾಗ್ತಿದ್ನಂತೆ. ಓಹೋ, ಏನು ಬುದ್ಧಿ ಕಲ್ತಿದ್ಯೋ? 4 ಚೆನ್ನಾಗಿ ನಿನ್ನ ಬುದ್ಧಿನ ಹೇಳ್ಬಿಟ್ಟಿಯ. ಮಕ್ಕಳು ಕಳ್ಸೋರು ಅವಲ್ಕ ನನ್ನ ಮಗನ. ನೋಡು ಗಂಡನ ಮರ್ಯಾದಿಲ್ಲ, ಅವನು ಇವನು ಅಂತೆಲ್ಲ ಮಾತಾಡ್ತೀಯಲ್ಲ ಮೀ. ಲೋಪರ್ ಮುಂಡೆ ಯಾಕಮ್ಮಿ? ಹೆಂಗತ್ ಮೈಗೆ? ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿದ್ದೀನಿ. ನಂದೇ 108 ಯೋಚನೆ. ನೀನು ಬಂದು ಮದದಲ್ಲಿ ತಲೆ ತಿನ್ಬೇಡ. ಸುಮ್ಮನೆ ಹೋಯ್ತೀಯಾ? ಹೋಗಿ ಒಳಕ್ಕೆ ಬಂದ್ಬಿಟ್ಟ ಇಲ್ಲಿ. ಸುಮ್ಮನೆ ಕೂತಿದ್ದಳನ್ನ ಕೆಣಿಕೊಂಡು ಇದೇ ಕೆಲಸ ನಿನಗೆ? ಅಲ್ಲ, ಮನೆ ಮಠನ ಜ್ಞಾನ ಇಲ್ಲ, ತಿರ್ಕೊಂಬತ್ತಾನೆ ಬಂದವನ ಇಲ್ಲಿ ಮಾತಾಡೋಕ್ಕೆ. ಏನಮ್ಮಿ ಹಿಂಗೆಲ್ಲ ಮಾತಾಡ್ತೀಯ? ಓ, ಏನು ತಿರ್ಕೊಂಬಂದ್ಬಿಟ್ಟೆ? ಏನೋ ವ್ಯಾಪಾರಕ್ಕೆ ಅಂತ ಹೋಯ್ತೀನಿ ಬರ್ತೀನಿ, ಅದೇ ತಿರ್ಕೊಂಬಂದಂಗ. ನಾನು ತರದಂತೆ ನಾನು ಮಾಡಿದಂತೆ ಎಲ್ಲ ಇವಳೇ ದಬಾಕ್ಬಿಟ್ಟಿದ್ಲು. ಓ, ಇದೆಲ್ಲ ನಮ್ಮ ಅಪ್ಪ ಸಂಪಾದನೆ ಮಾಡಿದ್ರು ಗೊತ್ತೇನಮ್ಮಿ? ನೀನೇ ಸಂಪಾದನೆ ಮಾಡಿಲ್ಲ. ನಮ್ಮ ಅಪ್ಪ ಅಂದ್ರೆ ನಾನಿದ್ದೀನಿ, ನೀನೇನಮ್ಮಿ ಮಾತಾಡೋದು? ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಮಾನ ಮರ್ಯಾದೆ 3 ಬಿಟ್ಟು ನಿಂತಿರೋನೆ. ಅಲ್ಲ, ನಿಮ್ಗೆ ಏನು ಬಂದೈತಿ? ಮಾನ ಮರ್ಯಾದೆ ಏನು ಇಲ್ವಲ್ಲಪ್ಪ ನನ್ನ ಮಗನೇ ನಿನಗೆ? ಅಲ್ಲ, ಸುಮ್ಮನೆ ಕೂತಿರೋಣ ಕೆಣ್ಕೊಂಬತ್ತೀಯಲ್ಲ. ನೋಡು, ಗ್ರಾಚಾರ ಬಿಡ್ಸಾಕ್ಬಿಡ್ತೀನಿ. ಗ್ರಾಚಾರನ ಸುಮ್ಮನೆ ಹೋಗ್ಬಿಡು ಮರ್ಯಾದೆಯಿಂದ. ನೋಡು, ಸರಿ ಇರಲ್ಲ. ಬಡದ್ರೆ ಈಗ ತಲೆ ಮೇಲೆ ರಕ್ತ ಸೋರ್ಬೇಕು, ಹಣೆ ಮೇಲೆ ಹಂಗೆ ಬಿಡ್ತೀನಿ. ನಾನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ಈ ಗೋವಿಂದಣ್ಣ ಅಂದರೆ ಊರಲ್ಲಿ ಒಂದು ಮರ್ಯಾದೆ ಇದೆ. ನನ್ನ ಮರ್ಯಾದೆನೇ ತೆಗಿತೀಯಲ್ಲ ಬಡ್ಡಿ ನೀನು. ಮರ್ಯಾದೆ ಇಲ್ದಂಗೆ ಮಾತಾಡ್ತಾಳೆ ಲೋಪರ್ ಮುಂಡೆ. ನೋಡು, ಸರಿಯಾಗಿ ಮಾತಾಡೋ, ಇಲ್ಲಾಂದ್ರೆ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಲ್ಕ ನನ್ನ ಮಗನೇ, ಲೋಪರ್ ನನ್ನ ಮಗನೇ. ಅಲ್ಲ, ನೆಟ್ಗೆ ಇದ್ದು ಸಂಸಾರ ಮಾಡೋದು ನೋಡಿದ್ದೀನಿ. 3 ದಿವ್ಸಕ್ಕೆ 6 ದಿವ್ಸಕ್ಕೆ ಹೋಯ್ತಾನೆ, 15 ದಿವಸ ತಿಂಗಳು ಬಿಟ್ಕೊಂಡು ಬರ್ತಾನೆ. ಅಂತದ್ರಲ್ಲಿ ಇವನೇ 108 ಮಾತಾಡ್ತಾನೆ. ನೋಡು, ಮುಚ್ಕೊಂಡು ಸುಮ್ಮನೆ ಹೋಗ್ಬಿಡು, ಇಲ್ಲ ನಾನು ಕೋಪ ಬರ್ಸ್ಬೇಡ, ಸರಿ ಇರಲ್ಲ. ಆಮೇಲೆ ಅಲ್ಲ, ನನ್ನ ಮಗಳಿಗೆ ರೇಷ್ಮೆ ಸೀರೆ ತಗೊಂಬ. ಅಂತ ಇಂಥ ಸೀರೆ ಎಲ್ಲ ತರಕೋಬೇಡ. ಯುಗಾದಿ ಹಬ್ಬಕ್ಕೆ ನನ್ನ ಮಗಳಿಗೆ ಚೆನ್ನಾಗಿರೋ ಸೀರೆ ತಗೊಂಬ. ನನ್ನ ಮಗ ಅಂತ ಕರೆದು ಬೌನ್ಸಲ್ಲ, ಏನಿಲ್ಲ. ಅದು ಯಾವಾಗ ಫೋನ್ ಮಾಡಿದ್ರೆ ನನ್ನಪ್ಪ ನಾನು ಯಾರು ಕರಿಯಾರಿಲ್ಲ, ಬೌನ್ಸರ್ ಇಲ್ಲ ಅಂತಾರೆ. ನನ್ನ ಮಗ ಕರೆದು ಬೌನ್ಸಕ್ಕೆ ಏನಮ್ಮಿ ನೀನು ಊರಾಗ ಬರಬಾರ್ದು? ಕೊಡೋದು 50,000 ರೂಪಾಯಿನ ಕೊಡಿಲಿ. ಹಬ್ಬಕ್ಕೆ ನಿನ್ನ ಮಗಳಿಗೆ ರೇಷ್ಮೆ ಸೀರೆ ತಗೋತೀನಿ, ಕೊಡಿಲ್ಲ 50,000 ರೂಪಾಯಿನ. ಇವನೇ ಬೌನ್ಸೋದು ಕರೆದು ಬಂದಾಗೆಲ್ಲ ಇವನೇ ಪಾಪ ಬಾಡು ಬಳ್ಳೆ ಸೀರೆ ಅಂತೆ ಮಗಳಿಗೆ ಅದಂತೆ ಇದಂತೆ ಅಂತ ಹೊರ್ಸ್ ಕಳಿಸ್ತಾನೆ. ಏನು ಮಾಡ್ದ ಬಕ್ಕ ನನಗೆ? ನಾನೇನೋ ಮಾಡಿ ಮಡಗಿಲ್ವಾ? ಆಸ್ತಿ ಎಲ್ಲ ಯಾರು ತಿಂತಾರೋದು? ನಿನ್ನ ಮಗನೇ ತಾನೇ, ನೀನು ನಿನ್ನ ಮಗನೇ ತಾನೇ. ಆಸ್ತಿ ಎಲ್ಲ ಮಾಡ್ಕೊತಿರ್ತಾರ, ಆಸ್ತಿ ಬರ್ತಾರೆ ಆದಾಯ ನನಗೆಲ್ಲ 1 ರೂಪಾಯಿ ಕೊಡ್ತೀರಾ? ಅಲ್ಲ, ನನ್ನ ಮಗಳಿಗೆ ಬಂದೊಳಗೆ ನೆಟ್ಟಿಗೆ ಬೌನ್ಸ್ ಹಾಕಿಲ್ವಂತೆ, ಏನು ಇಲ್ವಂತೆ. ಈ ಸಲ ಯುಗಾದಿ ಹಬ್ಬಕ್ಕೆ ನನ್ನ ಮಗನ ಕರೆಸು, ಒಳ್ಳೆ ಸೀರೆ ತಗೊಂಬ. ಬಾಡು ಒಂದು 5 kg ಬಾಡು ತರಂದು ಮಾಡೋಕೆ ಹೇಳು, ಗೊತ್ತಾಯ್ತಾ? ಬಾಡು ಅಂತ ಸಾಯೋದೆ 3 ಹೊತ್ತು. ಅಷ್ಟು ತಿಂದ್ರು ಹಾಂ ಅಂತಾನೆ. ಏನು ಹೊಟ್ಟೆಗೆ ದಯ್ಯ ಸೇರ್ಕೊಂಬಿಟ್ಟದೇನೋ, ಅದಕ್ಕೆ ನೋಡು ಹೊಟ್ಟೆ ಅಂಡೆ ಹಾಕಿ ಕೂತದೆ ಲೋಪ ನನ್ನ ಮಗನೇ. ಕಣಮಿ ಬಾಡು ಏನು ನೀ ತಂದು ಬಾಕಿದೆಯೇನಮ್ಮಿ? ಓ, ನಮ್ಮವ್ವ ನಮ್ಮ ಅಪ್ಪಂಗೆ ಬಡ್ಕೊಂಡೆ. ಇವಳು ಬೇಡ ನನಗೆ, ಒಳ್ಳೆ ಹುಡುಗಿ ನೋಡು ಮದುವೆ ಮಾಡುವಂತ ನಿನ್ನ ತಂದು ಗಂಟು ಹಾಕಿದ್ರು ಬಜಾರ್ ಮಾಡೇನ. ಏನು ಬಡ್ಕೊಂತಾಳೆ, ಮನೆಗೆ ಬರೋಂಗಿಲ್ಲ, ಏನಿಲ್ಲ, ಬಡ್ಕೊಂತಾಳೆ. ಏನು ಬಾಡು ತಿನ್ನೇನಮ್ಮಿ ತಿಂದರು? ನನಗೆ ಬಾಡು ಇಷ್ಟ ಕಣಮಿ. ಓ, ನಿಮ್ಮ ಅಪ್ಪನ ಮನೇದು ಹೊತ್ಕೊಂಬಂದ್ಯಾ? ನಿಮ್ಮ ಅಪ್ಪನ ಮಗನೇದ ತಂದ್ಕೊಟ್ಟಿದ್ನ? ನಿಮ್ಮ ಅಪ್ಪನ ಮಗನೇದ ಒಂದಿನ ಕರೆದಿಕ್ಲಿಲ್ಲ ನನ್ನ ಕಳಿಮಯ್ಯ ಅಂತ. ಏನು ಉಪಚಾರ ಮಾಡೋದ್ನ ನಿಮ್ಮಪ್ಪ? ನಿನ್ನ ಜನ್ಮಕ್ಕೆ ನಾನು ಅದೇ ಹೇಳ್ತೀನಿ, ಇವಾಗ ಸರಿಯಾಗಿ ಬರುತ್ತೆ ಲೋಪನ್ ನನ್ನ ಮಗನೇ. ನಮ್ಮ ಅಪ್ಪನ ಸುದ್ದಿ ಎತ್ತಿದ್ರೆ ನಮ್ಮ ಅಪ್ಪ ಏನು ಮಾಡಿದ ನಿನಗೆ? ನಮ್ಮ ಅಪ್ಪ ಮಾಡೋಷ್ಟು ಮಾಡೋನಕತ್ತ ಹೋಗು, ನಿನಗೆ ಉಳಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ಅಪ್ಪ ಮಾಡೋದಂತೆ ಎಲ್ಲ ಇವನೇ ಮಾಡ್ದ ಬಾಕ್ಬಿಟ್ಟಿದ್ದ. ಇವನೇ ನನಗೆಲ್ಲ ಅವಾಗಿನ ಇವನೇ ಮಾಡ್ತಿದ್ದ. 15-20 ದಿವಸ ಎಳೆ ಮಕ್ಳು ಬಿಟ್ಬಿಟ್ಟು ಹೋಗ್ತಿದ್ದಲ್ಲ ತಿಂಗಳಂಗಂತೆ, ಅವಾಗ ಇವನೇ ಮಾಡಿದ. ನಮ್ಮ ಅಪ್ಪ ಮಾಡ್ದಂತೆ, ನಮ್ಮ ಅಪ್ಪ ನಮ್ಮವ್ವ ಮಾಡ್ದಂತೆ ಲೋಪ ನನ್ನ ಮಗನ. ಈಗೇನಕ್ಕೆ ನಮ್ಮ ಅಪ್ಪ ಸುದ್ದಿ ನಿನಗೆ?
ಯಾಕತ್ತೆ ಹಿಂಗೆ ಮಾತಾಡ್ತಾ ಇದ್ರಿ, ಜಗಳ ಆಡ್ತಾ ಇದ್ದೀರಿ ಇಬ್ರು? ಹಾಂ ನೋಡ್ ಮಗ, ಮತ್ತೆ ಸುಮ್ಮನೆ ಕೂತಿರೋನ್ನ ಕೆಣಿಕೊಂಬಂದಿದ್ದಂತೆ ನಮ್ಮ ಅಪ್ಪ ನಮ್ಮ ಅವ್ವ ಸುದ್ದಿ ಎಲ್ಲ ಮಾತಾಡ್ತಾನೆ. ಇವ್ನಿಗೆ ಏನು ಹೇಳ್ಬೇಕು, ಇವ್ನಿಗೆ ಏನು ತಗೊಂಡು ಹೊಡಿಬೇಕು ನೀನೇ ಹೇಳು ಒಂಚೂರ. ಮವ ಸುಮ್ಮನೆ ಇರೋಕ್ಕಾಗಲ್ವ ನಿಮಗೆ? ಸುಮ್ಮನೆ ಇರ್ರಿ, ಯಾಕೆ ಮಾತಾಡೋಕೆ ಹೋಗ್ತೀರಾ? ಅಲ್ಲ ನೀವು ಮಾತಾಡ್ತೀರಾ ಅತ್ತೆ ಹತ್ರ ಬೈಸ್ಕೊಂತೀರಾ, ಸುಮ್ಮನೆ ಇರೋಕೆ ಆಯ್ಕಿವ? ಓ ಇವಳು ಹಬ್ಳು ಕಡಿಮೆ ಆಗಿದ್ಲು ಬಂದ್ಬಿಟ್ಲು. ಹ್ಞೂ ಹಂಗಾಗದಕ್ಕೆ ಮಳ್ಳಿರಂಗೆ ನನ್ನ ಮಗಳನ್ನ ಮನೆಗೆ ಬರ್ದಂಗೆ ಮಾಡಿದ್ದೀರ ಬರ್ರವ ಇಬ್ಬರು ಸೇರ್ಕೊಂಡು. ಇವಳು ಸೊಸೆ ಬಿಟ್ಟು ಇರಿಕೆ ಇಲ್ಲ, ಸೊಸೆ ಅತ್ತೆ ಬಿಟ್ಟು ಇರಿಕೆ ಇಲ್ಲ. ಹಂಗಾರೆ ನನ್ನ ಮಗಳು ಎಲ್ಗೆ ಹೋಗ್ಬೇಕು? ನಿಮ್ಮದೇ ಆಗೋಯ್ತಾ? ನನಗೊಂಚು ಮರ್ಯಾದೆ ಇಲ್ಲ ಏನಿಲ್ಲ, ಎಲ್ಲ ನಿಮ್ಮದೇ ಅಲ್ಲ, ಎಲ್ಲ ಗಂಡ ಹೆಂಡ್ತಿದೇನೆ ಎಲ್ಲ. ಯಾಕೆ ಮಾವ ಹಂಗಂತೀರಿ? ನಾವೇನಾದರೂ ಮಾಡಿದ್ದೀವ? ನೀವೇ ತಾನೇ ಇರ್ದಂತೆ 3 ದಿವ್ಸಕ್ಕೆ ಹೋಗೋದು, ನಾವೇನು ಮಾಡಿದ್ದೀವಿ? ನೀವೇ ಇಟ್ಕೊಂಡು ಸಂಸಾರ ನೆಟ್ಟಂಗೆ ನಡ್ಸ್ಕೊಂಡು ಹೋಗಿದ್ದಿದ್ರೆ ನಮ್ಮನೆಯವ್ರು ಯಾಕೆ ಯಜಮಾನ್ಕೆ ತಗೊಂತಿದ್ರು? ಎಲ್ಲ ನೀವೇ ಮಾಡಿದ ತಪ್ಪಾನೆ, ಮತ್ತೆ ನೀವೇ ಮಾತಾಡ್ತಿರಲ್ಲ. ಹೋಗಿ ಮಕ್ಕೆ ಈ ನನ್ನ ಮಗನ ಹೋಗಿದ್ರೇ ಸರಿ ಬರೋದು. ಸೊಸೆ ಕಾಯಿಲೆ ಉಗಿಸ್ಕೊಳಂಗೆ ಆಗ್ಬಿಟ್ಟ ಲೋಪರ್ ನನ್ನ ಮಗ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಯಾಕೆ ಸ್ವಾಮಿ ಬಾಯಿನ ಮುಚ್ಚು. ಈಗ ಎದ್ದು ಬಂದಾಗ ಎದ ಮೇಲೆ ಕಾಲಿಟ್ಬಿಡ್ತೀನಿ ಲೋಪರ್ ಮುಂದೆ. ನಿನ್ನಿಂದನೇ ಇಷ್ಟೆಲ್ಲ ಆಗಿರೋದು. ನೀನೊಬ್ಳು ಸರಿಯಾಗಿದ್ದಿದ್ರೆ ಎಲ್ಲ ಸರಿಯಾಗಿರ್ತಿತ್ತು. ಮನೆ ಯಜಮಾನಿಕೆನೆ ಮಗ ಸೊಸೆ ಕೊಟ್ಬಿಟ್ಟು ಕೂತಾಳೆ ಮಳ್ಳಿ ಹಂಗೆ. ನಾವೇನಮ್ಮಿ ಮಾಡಬೇಕು? 10 ರೂಪಾಯಿ ಬೇಕಂದ್ರೆ ಮಗನ ಹತ್ರ ಬಾಗೇರೆ ಪರಿಸ್ಥಿತಿ ತಂದ್ಬಿಟ್ಟಲ್ಲ ಈ ವಯಸ್ಸಿಗೆ. ಹಾಂ ಬಿದ್ದು ದುಡಿತಾನೆ ಮಾಡ್ತಾನೆ. ನನ್ನ ಮಗ ಸೊಸೆ ಮಾಡ್ದಂಗೆ ನೀನು ಮಾಡ್ತಾ ಇದೀಯಾ? ನನ್ನ ಸೊಸೆ ಮನೆಯಲ್ಲ ಮಾಡಿ ಹೊಲ್ತಾವ ಮಾಡ್ತಾಳೆ, ನನ್ನ ಮಗ 3 ಹೊತ್ತು ಹೊಲ್ತಾವ ದುಡಿತಾನೆ. ನೀನು ದುಡ್ದಿದ್ಯಾ? ಯಾವ ಥರ ಹೋಗಿ ಹೊಲ್ತಾವ ಏನು ಗದೆತಾವೇನು ನೋಡಿದ್ಯಾ? ಹಾಂ ತಿರ್ಕೊಂಬಂದ್ಬಿಟ್ಟು ನೀನು ದುಡ್ಡು ಕೊಟ್ಬಿಡ್ಬೇಕು ಇವನು ತಿರ್ಕೊಂಬರೋನ್ಗೆ. ನನ್ನ ಮಗ ಕಷ್ಟ ಬಿದ್ದು ದುಡಿತಾನೆ, ಇವ್ನು ತಿರ್ಕೊಂಬರೋನ್ಗೆ ಮಾಡಿಕ್ಬೇಕು. ಮಗ ಹೋಗು ಅಳಿಕೆ, ನನ್ನ ಮಗಂದು ಯಾವಾಗಲೂ ಇದ್ದಿದೆ. ಸುಮ್ಮನೆ ಇರ್ರಿ ಮಾವ, ನೀವೇನೋ ಬರ್ತಾರೆ ಹೊಲ್ತವಿಂದ ಪಾಪ ಸಾಕಾಗಿ ಬರ್ತಾರೆ. ನಿಮ್ಮ ಮಾತು ಕೇಳಿದ್ರೆ ಅವರು ಬೇಜಾರು ಮಾಡ್ಕೊತಾರೆ. ಹೇಳಿ ಬಿಡು, ನಾನು ಹೆಂಗೆ ಮಾಡ್ಕೋಬೇಕು? ಅದಕ್ಕೆ ನನಗೆ ಬೇಜಾರು ಹಾಕಿದ್ವಾ? ನನ್ನ ಹೊಲ್ದಲ್ಲಿ ದುಡ್ದುಬಿಟ್ಟು ನನಗೆ ದುಡ್ಡು ಕೊಡಿಕೆ ನಾನು 1 ರೂಪಾಯಿನ ಎಲ್ಲ ಇವಂದೇ ಆಗೋಗೈತಲ್ಲ ಯಜಮಾನ್ಕೆ. ಎಲ್ಲಿ ನೋಡಿದ್ರು ನಿಮ್ಮ ಮಗ ಇಸ್ಕೊಂಡ ಎಲ್ಲಿರ್ತಾವ ಈಸ್ ಕೇಳೋಕೋದೆ ಎಲ್ಲಿರಂತೂ ಅವ್ನು ತವು ನಿನ್ನ ಮಗಂದೇ, ಕಾಯಿ ಮಾರಂತೂ ಅವ್ನು ತವನು ಎಲ್ಲ ನಿಮ್ಮ ಮಗಂದೇ ಅಂದ್ಬಿಟ್ಟು ನಾನೇನು? ಹಾಂ ನಾನು ನಮ್ಮ ಅಪ್ಪ ಸಂಪಾದನೆ ಮಾಡಿದ್ದು ಏನೋ ಇವ್ನು ಸಂಪಾದನೆ ಮಾಡಿದ್ನಾ? ಬಿಡಿ ಮಾವ, ಆಯ್ತು ಬಂದ್ಮೇಲೆ ಮಾತಾಡೋದಂತ. ಇವಾಗ ಅವ್ರ ಪಾಪ ಸಾಕಾಗಿ ಬರ್ತಾರೆ, ನೀವು ಮಾತಾಡೋಕೆ ಹೋಗ್ಬೇಡಿ. ನೀನು ಹೋಗು, ನಿಮ್ಮ ಹತ್ರ ನಾನು ಮಾತಾಡ್ತೀನಿ, ನೀನು ಯಾಕೆ ಮಾತಾಡಿದ್ದು ಮಾಡಿ? ಮಗ ಬರಾಗ ಗೊತ್ತಾಯ್ತು, ಹೋಗು ಒಳಗಡೆ ಅದೇನು ಕೆಲಸ ಇತ್ತು ಹೋಗಿ ಮಾಡೋಗು. ಸರಿ ಅತ್ತೆ ಆಯಿತು, ಹೋಗು ನಿಮ್ಮ ಅತ್ತೆ ಹೇಳ್ಬಿಟ್ಲಲ್ಲ ಹೋಗ್ಬಿಡು. ಈ ಮಾವನ ಮಾತೇನು ಬೆಲೆ ಇರೋದ ಈ ಮನೇಲಿ? ಈ ಮನೆ ಯಜಮಾನಿಗೆ ಬೆಲೆ ಇಲ್ಲ, ಈ ಮನೆ ದೊಡ್ಡ ಮನುಷ್ಯನಿಗೆ ಬೆಲೆ ಇಲ್ದಂಗೆ ಮಾಡಿಬಿಟ್ರಲ್ಲ ನೀವು. ಎಂಥ ಹೆಂಡ್ತಿ ಇರ್ಬೇಕು ನೀನು. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕೆ ಹೆಂಗೆ ಕೂತಾಳು ನೋಡು ದೆವ್ವ ಕೂತಂಗೆ. ನನಗೆ ಒಂಚೂರು ಮರ್ಯಾದೆ ಇಲ್ದಂಗೆ ಮಾಡ್ಬಿಟ್ಟಲ್ಲಿ ಮನೇಲಿ ನೀನು. ಹಾಂ ಮನೆ ಹೇಳಿ ಎಲ್ಲ ಹೋಗಿದ್ದಲ್ಲ ಉಚ್ಕಿಸ್ನಾಯಿ ಕಡಿತಾ, ಅದಕ್ಕೆ ಬಂದಿದ್ಯಾ? ಉಚ್ನಾಯಿ ಕಡ್ದಾರೆ ನಿನ್ನಂಗೆ ಆಡೋದು. ಉಚ್ನಾಯಿ ಎಲ್ಲ ಕಡ್ದೈತೆ, ಅದಕ್ಕೇನೆ ಹೋಗಿ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೋಗು. ಬಡ್ಕೋಬೇಡ ಮನೇಲಿ ಬಡ್ಕೊಳಕ್ಕೆ. ಮಮ್ಮಿ ಹೋಗು, ನಾನು ಏನು ಮಾಡಬೇಕಂತ ಗೊತ್ತು. ನನ್ನ ಮಗಳು ಹೇಳಿದ್ಲು, ಅಪ್ಪ ಎಲ್ಲ ಇವ್ರದೇ ಆಗೋಗೈತೆ, ಚೂರು ಬೆಲೆ ಇಲ್ಲ ಮನೆಗೆ ಹೋದ್ರು ಅಂತ. ಅದನ್ನು ನಿರೂಪಿಸ್ಬಿಟ್ರಲ್ಲ, ಬರ್ತೀನಿ ನನ್ನ ಮಗಳನ್ನ ಕರೆಸ್ತೀನಿ, ಮಾಡ್ತೀನಿ ನಿಮಗೆಲ್ಲ ಸರಿಯಾಗಿ. ಹಾಂ ಏನು ಅನ್ಕೊಂಬಿಟ್ಟಿದ್ದೀನಿ ನಾನು. ಬರಲಿ ನನ್ನ ಮಗಳು, ಆಮೇಲೆ ಆಯ್ತು ನಿಮಗೆಲ್ಲ ಮುಂದುವರಿಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.